ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಬೆಳೆಸಿರ್ತಾರೆ. ಆದರೆ ಕೆಲವು ಮಕ್ಕಳು ದೊಡ್ಡವರಾಗ್ತಾ ಇದ್ದಂತೆ ಎಲ್ಲವನ್ನ ಕೂಡ ಮರೆತು ಬಿಡ್ತಾರೆ. ತಮಗೆ ಇಷ್ಟೆಲ್ಲ ಜೀವನ ಕಟ್ಕೊಟ್ಟಂತಹ ಹೆತ್ತವರಿಗೆ ದ್ರೋಹ ಮಾಡ್ತಾರೆ. ಅಂಥದ್ದೇ ಘಟನೆ ಬಂಟ್ವಾಳ ತಾಲೂಕಿನ ಬರಿಮಾರು ಅನ್ನುವಲ್ಲಿ ನಡೆದಿದೆ. ಅಂದಾಗೆ ಈ ಫೋಟೋದಲ್ಲಿ ಕಾಣ್ತಾ ಇರೋ ಈ ಯುವತಿಯ ಹೆಸರು ಮಾದೇವಿ, ವಯಸ್ಸು 21. ಈ ಯುವತಿ ಇದೀಗ ತನ್ನ ಹೆತ್ತವರಿಗೆ ದ್ರೋಹ ಎಸಗಿ ಪರಾರಿಯಾಗಿದ್ದಾಳೆ. ಅಷ್ಟಕ್ಕಾಗಿದ್ದೇನು ಗೊತ್ತಾ, ಈಕೆ ತನ್ನ ತಂದೆ ತಾಯಿ ಕೆಲಸಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಮನೆಯಿಂದ ಕಾಣೆಯಾಗಿದ್ದಾಳೆ. ಕಾಣೆಯಾದಂತಹ ಸಂದರ್ಭದಲ್ಲಿ ಹಾಗೆ ಆಕೆ ಮನೆಯಿಂದ ಹೋಗಿಲ್ಲ. ಮನೆಯಲ್ಲಿ ತಂದೆ ತಾಯಿ ಕಷ್ಟಪಟ್ಟು ಕೂಡಿಟ್ಟಿದ್ದಂತಹ ಚಿನ್ನಾಭರಣ ಹಾಗೇನೆ ಹಣವನ್ನ ಎತ್ಕೊಂಡು ಪರಾರಿಯಾಗಿದ್ದಾಳೆ. ಅಂದಾಗೆ ಈ ಮಾದೇವಿ ಸುಮಾರು 6 ತಿಂಗಳುಗಳ ಕಾಲ ಧಾರವಾಡದಲ್ಲಿ ಬಟ್ಟೆ ಅಂಗಡಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ಲಂತೆ. ಇತ್ತೀಚೆಗೆ 5 ತಿಂಗಳಿಂದ ಕೆಲಸ ಬಿಟ್ಟು ತಂದೆ ತಾಯಿ ಜೊತೆ ಬರಿಮಾರ್ನಲ್ಲಿ ವಾಸ ಆಗಿದ್ಲು. ಜೂನ್ 11ರಂದು ಬೆಳಗ್ಗೆ ಆಕೆಯ ತಂದೆ ತಾಯಿ ಇಬ್ರು ಕೂಡ ಕೆಲಸಕ್ಕೆ ಅಂತ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಸಂಜೆ ಎಂದಿನಂತೆ ವಾಪಸ್ ಮನೆಗೆ ಬಂದಾಗ ಮಗಳು ನಾಪತ್ತೆ ಆಗಿದ್ದಾಳೆ. ನೋಡಿದಾಗ ಮನೆಯಲ್ಲಿದ್ದಂತಹ ಚಿನ್ನಾಭರಣ, ಹಣ ಕೂಡ ತಗೊಂಡು ಎಸ್ಕೇಪ್ ಆಗಿದ್ದಾಳೆ. ಇನ್ನು ಈಕೆಗೆ ಒಬ್ಬ ಹುಡುಗನ ಜೊತೆ ಲವ್ ಇತ್ತಂತೆ. ಆತನಿಗೆ ಕರೆ ಮಾಡಿದಾಗ ಆತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ಆತನ ಜೊತೆ ಆಕೆ ಹೋಗಿರಬಹುದು ಅನ್ನೋ ಸಂದೇಹವನ್ನ ಹೆತ್ತವರು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎಂಥ ದುಸ್ಥಿತಿ ಅಲ್ವಾ. ಹೆತ್ತವರು ಕಷ್ಟಪಟ್ಟು ಮಕ್ಕಳಿಗೊಂದು ಜೀವನ ಕಟ್ಕೊಡ್ಬೇಕು ಅಂತ ತಮ್ಮ ಜೀವನ ಪೂರ್ತಿ ಅದಕ್ಕೋಸ್ಕರ ಸರ್ವಸ್ವವನ್ನ ತ್ಯಾಗ ಮಾಡ್ತಾರೆ. ಆದರೆ ಎಂಥ ಮಕ್ಕಳು ಯಾಕೆ ಅನ್ನೋ ಪ್ರಶ್ನೆ ಮಾಡೋ ಹಾಗಾಗಿದೆ ಈಕೆಯ ಕಥೆ. ಇಂತಹ ನೈಜ ಕುತೂಹಲಭರಿತ ಸುದ್ದಿಗಳಿಗಾಗಿ ಕರಾವಳಿಯ ಪ್ರತಿಷ್ಠಿತ ವಾಹಿನಿ ಅಭಿಮತ ಟಿವಿ ಚಾನೆಲ್ ಅನ್ನು ವೀಕ್ಷಿಸಿ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೆ ಶೇರ್ ಮಾಡಿ, ನಮ್ಮ ವಾಹಿನಿಯನ್ನ ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಜೊತೆಯಾಗುವುದನ್ನು ಮರಿಬೇಡಿ. ಜಾಹೀರಾತು ಮತ್ತು ಬಿಸಿನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 8277719449 and 8050897171.